ವಾಸ್ತು ಪ್ರಕಾರ ಮನೆ ಕಟ್ಟು ಮನೆ ಮಲ್ಗಿದ್ರೆ ದುಡ್ಡು ಬರಲ್ಲ. ನೀನು ಕೆಲಸ ಮಾಡಬೇಕು, ಅದು ನಿನಗೆ ಎಫೆಕ್ಟ್. ನಿಂದ ಸ್ಥಾನ ಬಲ ಅಂತೀವಿ. ಇರೋ ಜಾಗದಲ್ಲಿ ಪಾಸಿಟಿವ್ ಎನರ್ಜಿನ ತುಂಬಿಕೊಳ್ಳೋದು. ನೀನು ಈಗ ಸರ್ ಇದಕ್ಕೆ ಇಲ್ಲಿಗೇನು ಬೇಡ, ಇಲ್ಲಿ ವಾಸ್ತವೇ ಇಲ್ಲ, ಇಲ್ಲಿ ಹಿಂಗೆ ಇದ್ದೀವಿ, ಪ್ರಕೃತಿ ಎಲ್ಲ ಕೊಡುತ್ತೆ ನನಗೆ. ಗಾಳಿ ಬೆಳಕು ನೀರು ಎಲ್ಲ ಸಿಗುತ್ತೆ. ನಾನು ಯಾವಾಗ ಬಂದಿ ಮಾಡ್ತೀನಿ, 4 ಗೋಡೆ ಹಾಕ್ಬಿಟ್ಟು ಏನೂ ಬರೆದಿರಾ ಸೆಕ್ಯೂರಿಟಿ ಮಾಡ್ತೀನಿ, ಆವಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. 4 ಗೋಡೆ ಹಾಕ್ಬಿಟ್ಟು, ಹೌದು. ಆವಾಗ ಆ ಮನೆಗೆ ಎಲ್ಲೆಲ್ಲಿ ಎನರ್ಜಿಸ್ ಬರಬೇಕು, ಎಲ್ಲೆಲ್ಲಿ ಪಾಸಿಟಿವ್ ಎನರ್ಜಿ ಕೊಡಬೇಕು, ಆ ಮನೆಗೆ ಕರೆಕ್ಟಾಗಿ ಕಿಟಕಿಗಳು ಬಾಗಿಲು ಮನೆಗೆ ಸೂರ್ಯನ ಬರೋ ಥರ ಇವೆಲ್ಲ ಕರೆಕ್ಟಾಗಿ ಕೊಟ್ಬಿಟ್ರೆ ಆ ಮನೆ ನೀಟಾಗಿ ಚೆನ್ನಾಗಿರುತ್ತೆ ಪಾಸಿಟಿವ್ ಆಗಿ. ನೀನು ಮಾಡಿದ ಕೆಲಸ, ನೀನು ಅಲ್ಲಿ ಮಲಗ್ತೀಯ, ರಾತ್ರಿ 12 ಅವರ್ ಅಲ್ಲಿ ಮಲಗ್ತೀಯ ರೂಮಲ್ಲಿ. ಆ ರೂಮಲ್ಲಿ ಪಾಸಿಟಿವ್ ಎನರ್ಜಿ ಇಲ್ಲ ಅಂದರೆ, ನೆಗೆಟಿವ್ ಎನರ್ಜಿ ಇದ್ದರೆ, ಬೆಳಗ್ಗೆ ಇದ್ದರೆ ನೀನು ನೆಗೆಟಿವ್ ಕೆಲಸನ ಮಾಡೋದು. ಮೈಂಡ್ ಹಂಗೆ ನಮ್ಮ ಉಸಿರಾಟದಲ್ಲೇ ಇರೋದು, ಎಲ್ಲೂ ಇಲ್ಲ, ಬರೀ ಉಸಿರಾಟದಲ್ಲೇ ಎನರ್ಜಿ. ಉಸಿರಾಟನೇ ವಾಸ್ತು, ಶ್ವಾಸನೇ ವಾಸ್ತು. ಸೊ ಇದನ್ನು ಬೇರೆ ಬೇರೆ ಥರ ನಮ್ಮ ದೊಡ್ಡವರು ಮಾಡಿದ್ದಾರೆ. ಬಟ್ ಆದರೆ ಪ್ರಕೃತಿ ಸರ್ ನನಗೆ ಬೇಡ ಸರ್. ಈಗ ನಾನು ಇಲ್ಲಿದ್ದೀನಿ, ನನಗೆ ಮನೆ ಬೇಡ, ನಾನು ಇಲ್ಲೇ ಇರ್ತೀನಿ, ಬಿಸಿಲು ಬಂದರೆ ಕಾಯ್ತೀನಿ, ಮಳೆ ಬಂದರೆ ಇಲ್ಲೇ ಇರ್ತೀನಿ, ನನಗೆ ವಾಸ್ತು ಬೇಡ, ಪ್ರಕೃತಿ ಎಲ್ಲ ಕೊಡುತ್ತೆ. 100 ವರ್ಷ ಇರ್ತೀನಿ, 100 years ಇರ್ತೀನಿ. ನಾನು ಯಾವಾಗ ಮನೆ ಕಟ್ಟಿದೆ ಮುಗ್ದೋಯ್ತು ನನ್ನ ಆಯುಷ್. ಸರ್ ಆನೆಗೆ ಮನೆ ಇಲ್ಲ. ಆನೆಗೆ ಎಷ್ಟು ವರ್ಷ ಇದೆಯೋ ಆವಾಗ ಇವಾಗಲೂ ಅಷ್ಟೇ ಇದೆ, ವರ್ಷ ಕಮ್ಮಿ ಆಗಿಲ್ಲ. ಹುಳಿ ಚಿರತೆ ಪ್ರಕೃತಿಯಲ್ಲಿರೋ ಪ್ರಾಣಿಗಳಿಗೆ ಯಾವುದಕ್ಕೂ ಮನೆ ಇಲ್ಲ. ಪ್ರಕೃತಿ ಜೊತೆ ಬದುಕ್ತಾ ಇದ್ದಾವೆ. ನಾವು ಪ್ರಕೃತಿನ ಹಾಳು ಮಾಡಿ ಬೆಟ್ಟ ಗುಡ್ಡ ಹೊಡೆದು ಬೆಂಗಳೂರಲ್ಲಿ 5 ಕೋಟಿ ಮನೆ ಕಟ್ಕೊಂಡು ಮನೇಲಿರ್ತೀವಿ. ಅರ್ಥ ಆಯ್ತಾ? ಪ್ರಕೃತಿ ಎನರ್ಜಿನ ಬರೆದಿರೋ ಗೋಡೆಗಳು ಕಟ್ಕೊಂಡು ಒಳಗಡೆ ಇರ್ತೀವಿ. ನಮ್ಗೆ ಆಯುಷಿಲ್ಲ. ಆನೆ ಅಲ್ಲೇ ಇದೆ, ಅದಕ್ಕೆ ಹಂಗೆ ಇರುತ್ತೆ ಆಯುಷ್. 150 ವರ್ಷ ಆನೆ ಅಂದರೆ ಆನೆ 150 ವರ್ಷ. ಈಗಲೂ ಅದಕ್ಕೆ ಕಷ್ಟ ಇದೆ, ಈಗಲೂ ಸಿಂಹಕ್ಕೆ ಕಷ್ಟ ಇದೆ. ಅದು ಪ್ರಕೃತಿ ಜೊತೆಯಲ್ಲಿದೆ. ಪ್ರಕೃತಿ ಹಾಳು ಮಾಡಿ ನಾನು ಸ್ವಾರ್ಥಕ್ಕೆ ಎಲ್ಲ ಬೆಟ್ಟ ಗುಡ್ಡ ಹೊಡೆದು ಬಿಸಾಕಿ, ಎಲ್ಲಿ ಬೇಕು ನನಗೆ ಬೇಕು ಹೋಗು, ಅಲ್ಲಿ ಅವರ DC ಕಾಸು ಕೊಡು, ಆ ಬೆಟ್ಟ ಬರ್ಸ್ಕೊ, ಇವನು ಕಾಸು ಕೊಡು, ಈ ಬರ್ಸ್ಕೊ. ಅತಿಯಾಸ ಆಗ್ಬಿಟ್ಟು ಜನರಿಗೆ.